ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ವಾಸ್ತುವಿಜ್ಞಾನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಸಂಚಿಕೆಯನ್ನು ನೋಡುವಂಥ ಮೊದಲು ಓಂ ವಾಸ್ತುಪುರುಷಾಯ ನಮಃ ಅಂತೇಳಿ ಒಂದು ಕಾಮೆಂಟ್ ಹಾಕಿ ಕಾಮೆಂಟ್ ಬಾಕ್ಸಲ್ಲಿ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕು, ಯಾವ ದಿಕ್ಕಿನಲ್ಲಿ ಪೂಜೆ ಮಾಡಬೇಕು, ಯಾವ ವಾರ ಯಾವ ದಿಕ್ಕಿನಲ್ಲಿ ಪೂಜೆ ಮಾಡಿದ್ರೆ ನಮಗೆ ಅಶುಭ ಫಲ ಆಗುತ್ತೆ, ನಾವು ಇಡುವಂತಹ ಕಲ್ಲುಗಳು ಹೇಗೆ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಂಚಿಕೆ ಮಿಸ್ ಆಗುವ ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಒಂದಷ್ಟು ಜನಕ್ಕೆ ಆತ್ಮೀಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ, ಒಂದು ಗೃಹ ನಿರ್ಮಾಣ ಮಾಡುವಾಗ ಇದನ್ನು ನಿವೇಶನ ಅಂತ ತಗೊಳ್ಳೋಣ. ಈ ನಿವೇಶನದಲ್ಲಿ ಏನು ಮಾಡಿದ್ದೀರ ಅಂದರೆ ಇದು ಕಾಂಪೌಂಡ್ ಅಂತ ಅನ್ಕೊಳ್ಳೋಣ. ಇದು ಕಾಂಪೌಂಡ್ ಅನ್ಕೊಳ್ಳೋಣ. ಈ ಕಾಂಪೌಂಡ್ ಒಳಗಡೆ ನಮ್ಮದೊಂದು ಗೃಹ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಇದನ್ನು ನಿವೇಶನ ಅಂತ ಅಂದ್ಕೊಳ್ಳೋಣ. ಈ ನಿವೇಶನದ ಮಧ್ಯಭಾಗದಲ್ಲಿರುವಂಥದ್ದು ಬಿಲ್ಟಪ್ ಏರಿಯಾ, ಅಂದರೆ ನಾನು ಆಯವನ್ನು ನಿರ್ಣಯ ಮಾಡಿ ಕಟ್ತಾ ಇರುವಂತಹ ಗೃಹ ಅಂತ ಇಟ್ಕೊಳ್ಳೋಣ. ನೀವು ಹಾಗಾದರೆ ಈ ನಿವೇಶನದ ಯಾವ ಭಾಗದಲ್ಲಿ ಕೂತು ಪೂಜೆ ಮಾಡಬೇಕು ಅಂದರೆ, ತುಂಬ ಜನ ಏನು ಮಾಡ್ತಾರೆ, ಈಶಾನ್ಯ ದಿಕ್ಕಲ್ಲಿ ಕೂತು ಪೂಜೆಯನ್ನು ಮಾಡ್ತಾರೆ. ಗುಡ್, ದೈವ ಮೂಲೆ ಒಳ್ಳೆಯದು. ಆದರೆ ಶಾಸ್ತ್ರದ ಪ್ರಕಾರ ನೀವೆಲ್ಲಿ ಮಾಡಬೇಕು ಅಂದರೆ ಬ್ರಹ್ಮಸ್ಥಾನದಲ್ಲಿ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಇಡೀ ನಿವೇಶನಕ್ಕೆ ಒಂದು ಪಾಸಿಟಿವಿಟಿ ಉಂಟಾಗ್ತದೆ. ಜೊತೆಗೆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಅಂದರೆ ಮೊದಲು ಹಳ್ಳವನ್ನು ತೆಗೆಯುವಾಗ ಈಶಾನ್ಯದಲ್ಲಿ ತೆಗಿಬೇಕು. ಮತ್ತು ಕಟ್ಟಡವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನೈಋತ್ಯದಿಂದ ಪ್ರಾರಂಭ ಮಾಡಬೇಕು. ಅದರ ರೂಲ್ಸ್ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಇದೊಂದು ನೋಟ್ ಡೌನ್ ಮಾಡ್ಕೋಬೇಕು. ಯಾಕಂದರೆ ನನ್ನ ಸಂಚಿಕೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಸಪ್ರೇಟ್ ಒಂದು ಪುಸ್ತಕನೇ ಇಟ್ಬಿಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬರ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನೀವು 10 ಜನ ಗೈಡ್ ಮಾಡ್ಬೋದು. ನೋಡಿ, ಗುರುವಾರದ ದಿನ ವೆರಿ ಇಂಪಾರ್ಟೆಂಟ್ ಥಿಂಗ್, ಗುರುವಾರದ ದಿನ ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಹಳ್ಳವನ್ನು ತೆಗಿಬಾರ್ದು. ಹಾಗಾದರೆ ಗುರುವಾರದ ದಿನ ನಾವೇನು ಮಾಡಬೇಕು ಅಂದರೆ ಪೂರ್ವದಿಂದ ಪ್ರಾರಂಭ ಮಾಡಬೇಕು. ಪೂರ್ವದಲ್ಲಿ ಫಸ್ಟು ಹಳ್ಳವನ್ನು ತೆಗೆದು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಉತ್ತರದಲ್ಲಿ ಹಳ್ಳವನ್ನು ತೆಗೆದು ಅಂದರೆ ಮೊದಲ ಹಳ್ಳವನ್ನು ತೆಗೆದು ಪ್ರಾರಂಭ ಮಾಡಬೇಕಾಗ್ತದೆ. ಇದನ್ನು ಭಾಳ, ಯಾಕಂದರೆ ಪ್ರತಿಯೊಂದೊಂದು ವಾರದಲ್ಲಿ ಕೂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಮೊದಲ ಗುಂಡಿಯನ್ನು ಅಂದರೆ ಹಳ್ಳವನ್ನು ತೆಗೆದು ಪೂಜೆ ಮಾಡಬಾರ್ದು, ಅಂದರೆ ಕೆಲಸವನ್ನು ಪ್ರಾರಂಭ ಮಾಡಬಾರ್ದು ಅಂತಿದೆ. ಸಾಮಾನ್ಯವಾಗಿ ನಾವು ಈಶಾನ್ಯದಲ್ಲಿ ಶುರು ಮಾಡೋದ್ರಿಂದ ಈಶಾನ್ಯದ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತಾ ಇದ್ದೇನೆ. ಗುರುವಾರದ ದಿನ ಈಶಾನ್ಯದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಬಾರ್ದು, ಅಂದರೆ ಮೊದಲು ಹಳ್ಳವನ್ನು ಅಲ್ಲಿ ತೆಗಿಬಾರ್ದು, ಅದರಿಂದ ಒಳ್ಳೆಯದಾಗೋದಿಲ್ಲ. ಆಮೇಲೆ ಪೂಜೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಪೂಜೆ ಮಾಡುವಾಗ 4 ಕಲ್ಲುಗಳನ್ನು ಇಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಒಂದು ಕಲ್ಲನ್ನು ಈಶಾನ್ಯದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಹಳ್ಳ ತೆಗೆದ್ಬಿಟ್ಟು ಈಶಾನ್ಯದೊಳಗಡೆ ಹಾಕ್ಬಿಡ್ತೀವಿ. ಆ ಥರ ಹಾಕಬಾರ್ದು. 4 ಕಲ್ಲುಗಳನ್ನು ಇಡಬೇಕು. ಅದನ್ನು ಹೇಗಿಡಬೇಕು ಅಂದರೆ ನೀಟಾಗಿ ಟ್ರಿಮ್ ಮಾಡಿ, ಆ್ಯಕ್ಚುಲಿ ಇಟ್ಟಿಗೆಯಿಂದ ಕಟ್ಟುವಂತಹ ಗೃಹ ಇದ್ದಾಗ ಇಟ್ಟಿಗೆಗಳನ್ನು ಇಡಬೇಕು 4. ಕಲ್ಲು ಕಟ್ಟಡದಿಂದ ಕಟ್ಟುವಂಥ ಗೃಹಗಳಿಗೆ 4 ಕಲ್ಲನ್ನು ಇಡಬೇಕು ಅಂತೇಳಿ ಶಾಸ್ತ್ರ. ಆದರೆ ನಾವು ಬೇಸ್ಮೆಂಟಲ್ಲಿ ಕಲ್ಲನ್ನು ಬಳಸೋದ್ರಿಂದ ನಾವು ಇಲ್ಲಿ ಸ್ಟೋನನ್ನು ಕೂಡ ನಾವು ಬಳಸ್ಬೋದು, ಅಂದರೆ ಕಲ್ಲನ್ನು ಬಳಸ್ಬೋದು. ನೋಡಿ, ಈ ಭೂಮಿ ಪೂಜೆ ಎಲ್ಲ ಆಗುತ್ತೆ, ಭೂಶುದ್ಧಿ ಆಗಬೇಕು. ಭೂಶುದ್ಧಿ ಅಂದರೆ ಏನು ಅನ್ನುವಂಥದ್ದು, ಶಂಕುಸ್ಥಾಪನೆ ಅಂದರೆ ಏನು, ಮುಂದಿನ ಸಂಚಿಕೆಗಳು ತಿಳಿಸ್ಕೊಡ್ತೀನಿ. ಈ ಭೂಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ 4 ಕಲ್ಲುಗಳನ್ನು ಪೂಜೆ ಮಾಡಬೇಕು. ಆ ಕಲ್ಲುಗಳಿಗೆ 1 2 3 4 ಅಂತೇಳಿ ನೀವು ಮಾರ್ಕ್ ಮಾಡಿ ಇಟ್ಕೋಬೇಕು, ಮಿಸ್ ಆಗಬಾರ್ದು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಈ ಈಶಾನ್ಯದಲ್ಲಿ ಇಡುವಂಥದ್ದು ಅಂದರೆ ಬೇಸ್ಮೆಂಟ್ ಎಲ್ಲ ಆದಮೇಲೆ ಪೂಜೆ ಮಾಡಿದ ತಕ್ಷಣ ತಗೊಂಡೋಗ್ಬಿಟ್ಟು ಆ ಈಶಾನ್ಯ ಮೂಲೆಯಲ್ಲಿ ಹಾಕ್ಬಿಡಬಾರ್ದು. ಆ ಪೂಜೆ ಮಾಡಿಬಿಟ್ಟು ಅದನ್ನು ಹಂಗೆ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಇವರು ಬೇಸ್ಮೆಂಟಿಗೆ ಹಳ್ಳವನ್ನೆಲ್ಲ ತೆಗೆದು ಕಾಲಮ್ಸ್ ಹಾಕಿ ಕಾಲಮ್ಸ್ ಕೆಲಸವನ್ನು ಪ್ರಾರಂಭ ಮಾಡಿ ಪ್ಲಿಂತನ್ನು ಹಾಕುವಂಥ ಸಂದರ್ಭದಲ್ಲಿ ಈ ಮೊದಲ ಶಿಲೆ ಏನಿದೆ ಅದಕ್ಕೆ ಈಶಾನ್ಯದಲ್ಲಿ ಇಡುವಂತಹ ಶಿಲೆ ಇದು. ಇದನ್ನು ನಾವು ಶುಕ್ಲ ಶಿಲೆ ಅಂತ ಕರಿತೀವಿ. ಇದಕ್ಕೆ ಹೆಸರು ಶುಕ್ಲ ಅಂತ. ಶುಕ್ಲ ಅನ್ನುವಂಥ ಹೆಸರಿನಿಂದ ಆ ಶಿಲೆಯನ್ನು ಪೂಜೆ ಮಾಡಬೇಕು. ಎರಡನೇದು ಬಂದು ಆಗ್ನೇಯ ಮೂಲೆಯಲ್ಲಿ ಒಂದು ಹಾಕಬೇಕು. ಇದನ್ನು ನಾವು ಸುಭಗ ಅಂತ ಕರಿತೀವಿ. ನೆಕ್ಸ್ಟ್ ಬಂದು
ನೈಋತ್ಯ ಮೂಲೆಯಲ್ಲಿ ಒಂದು ಶಿಲೆಯನ್ನು ಇಡಬೇಕು, ಅದಕ್ಕೆ ಸುಮಂಗಲಿ ಅಂತ ಕರಿತೀವಿ. 4ನೇ ಶಿಲೆ ಬಂದು ಭದ್ರಂಕರ ಅಂಥೇಳಿ, ಅದನ್ನು ವಾಯುವ್ಯ ಮೂಲೆಯಲ್ಲಿ ಇಡಬೇಕು. ಶುಕ್ಲ, ಸುಭಗ, ಸುಮಂಗಲಿ, ಭದ್ರಂಕರ ಅಂಥೇಳಿ 4 ಶಿಲೆಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಕಲ ವಾಸ್ತುದೋಷಗಳು, ಭೂದೋಷಾದಿಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಮನೆ ಪ್ರೊಟೆಕ್ಷನ್ ಆಗುತ್ತೆ, ಅಂದರೆ ದಿಗ್ಬಂಧನ ಆಗುತ್ತೆ. ಶಾಸ್ತ್ರ ಹೇಳಿರುವಂಥದ್ದು ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಶಿಲಾನ್ಯಾಸ ವಿಧಿ ಅಂತ ಕರಿತೀವಿ. ಈ ರೀತಿ 4 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದನ್ನು ಶಿಲಾನ್ಯಾಸ ವಿಧಿ ಅಂತ ಕರಿತೀವಿ. ನೀವು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕ ಬಂಧುಗಳೇ, ಈ ರೀತಿಯಾಗಿ 4 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿ, ಆದಷ್ಟು ಈಶಾನ್ಯದಲ್ಲಿ ಹಳ್ಳವನ್ನು ತೆಗೆದು ಅಥವಾ ಸಲಕರಣೆಗಳನ್ನು ಪೂಜೆ ಮಾಡುವಂಥದ್ದನ್ನು ಮಾಡಿ. ಆದರೆ ಪೂಜೆ ಕೂತ್ಕೊಂಡು ದಂಪತಿಗಳು ಪೂಜೆ ಮಾಡುವಾಗ ಬ್ರಹ್ಮಸ್ಥಾನದಲ್ಲಿ ಮಾಡಿ, ಜೊತೆಗೆ ನಿಮ್ಮ ಬಿಲ್ಟಪ್ ಏರಿಯಾ ಅದ್ರ ಒಳಗಡೆನೆ ನೀವು ಬಂದವರಿಗೆ ಭೂಮಿ ಪೂಜೆ ದಿನ ಊಟಕ್ಕೆ ಹಾಕಿ. ಇದರಿಂದ ಸಕಲ ವಾಸ್ತುದೋಷಾದಿಗಳು ನಿವಾರಣೆ ಆಗುತ್ತೆ ಮತ್ತು ಮನೆಯ ಕೆಲಸ ಚೆನ್ನಾಗಾಗತ್ತೆ ಮತ್ತು ಭೂಶುದ್ಧಿ. ಮನೆ ಕಟ್ಟಡವನ್ನು ಕಟ್ಟುವಾಗ ನೀವು ವಾಸ್ತುವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ, ನೀವು ಭೂಮಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಭೂಮಿಯಲ್ಲಿ ದೋಷ ಇದ್ದಾಗ ನೀವು ಎಷ್ಟೇ ಶಾಸ್ತ್ರೋಕ್ತವಾಗಿ ಮನೆ ಕಟ್ಟಿದ್ರೂ ಕೂಡ ಅದರಿಂದ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾ, ಅದ್ರ ಬಗ್ಗೆ ನೀವು ಎಚ್ಚರಿಕೆಯನ್ನು ತಗೊಳ್ಳಿ. ಅದರ ಜೊತೆಗೆ ನಿಮಗೂ ಕೂಡ ವಾಸ್ತು ಸಲಹೆ ಬೇಕು, ಗುರುಗಳೇ ನಿಮ್ಮ ಸಲಹೆಯಿಂದ ನಾವು ಗೃಹ ನಿರ್ಮಾಣ ಮಾಡಬೇಕು ಅಥವಾ ವಾಸ್ತು ಪ್ಲ್ಯಾನ್ ಕರೆಕ್ಷನ್ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಸಂಪರ್ಕ ಮಾಡಿ, ನನ್ನ ಕೈಲಿ ಆದಷ್ಟು ನಾನು ನಿಮಗೆ ಸಹಕಾರವನ್ನು ನೀಡ್ತೀನಿ ಅಂತ ಹೇಳ್ತಾ, ಅದರ ಜೊತೆಗೆ ನಿಮಗೂ ಕೂಡ ಈ ವಾಸ್ತು ವಿಜ್ಞಾನವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.